ನಮಸ್ತೆ ಸರ್, ನಾನು ವಿವೇಕಾನಂದ MLC ಮಾತಾಡ್ತೀನಿ ಸರ್. ಅದೇ ಸರ್, ಈಗ ನಾನು ನಿಮ್ಮ ಕಳೆದ ಒಂದ್ಸಲಿ ನಿಮ್ಮ ಫೋನಲ್ಲಿ ಮಾತಾಡಿದ್ದೆ ನಿಮ್ಮ ಜೊತೆಲಿ. ಅದೇ ಸರ್, ಈಗ ಟೀಚರ್ಸು, ನೀವು ಉಪನ್ಯಾಸಕರು 76 ಜನದ್ದು ಭವಿಷ್ಯ ಈಗ ಕೋರ್ಟಲ್ಲಿ ಹೋಗಿತ್ತು. ಕೋರ್ಟಿಂದ ಈಗ ನಮ್ಮ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರಿಗೆ ಕಳಿಸಿದ್ರು, ರೆಫರ್ ಮಾಡಿದರು. ಇಲ್ಲಿ ಬಂದಿದೆಯಲ್ಲ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವ್ರದ್ದು ಆದೇಶ, ಅದು ಕೋರ್ಟ್ ಇಂದ ರೆಫರ್ ಮಾಡಿದ್ದಲ್ಲ. ಅದು ಎಲ್ಲಿಂದ ಮಾಡಿದ್ರು? ಅದು ಇವರು ಯಾರೋ 76 ಜನ ಇತರ ಅವ್ರ ವಕೀಲರು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಹೋಗಿದ್ರು. ಆಯ್ತು, ಅದು ಬೇರೆ. ಹೈಕೋರ್ಟ್ ಹೋಗಿ ಅದು ಡಿಸಿಷನ್ ಆಗಿದೆ. ಅಲ್ಲಿ ಡಿಸಿಷನ್ ಏನಾಗಿದೆ ಸರ್ ಹೈಕೋರ್ಟ್ ಅಲ್ಲಿ? ಸರ್ ನೀವು ತಿಳ್ಕೊಂಡಿರ್ಬೇಕಲ್ಲ ಸರ್, ಎಷ್ಟೊತ್ತಿಗೆ ನೀವು ಅವ್ರ ಬಗ್ಗೆ ವಕೀಲತ್ ಮಾಡ್ತಾ ಇದ್ದೀರಾ ಈಗ? ಇಲ್ಲ ಈಗ ಹೇಳಿಲ್ವಾ ನಿಮ್ಗೆ ಆ ವಿಷಯ ತಿಳಿದಿರೋದ್ರಿಂದ? ಅವ್ರು ಹೇಳಿರ್ಬೋದು ಇನ್ನೊಂದು ಆ ಸೈಡ್ನವರು ಕೋರ್ಟ್ ಏನ್ ಡಿಸಿಷನ್ ಮಾಡಿದೆ ಹೈಕೋರ್ಟ್. ನಾನು ಈಗ ಆಲ್ರೆಡಿ ಎಲ್ಲಾ ಟೀಚರ್ಸ್ ನನ್ನ ಮುಂದೆ ಇದ್ದಾರೆ, ಸ್ಪೀಕರ್ ಆನ್ ಮಾಡಿ ಮಾತಾಡ್ತಾ ಇದ್ದೀನಿ. ಸರಿ ಸರ್, ಇಲ್ಲೇನು ಮುಚ್ಚು ಮರೆ ಏನಿಲ್ಲ. ಏನಾಗಿದೆ ಕೋರ್ಟ್ ಇಂದ ಡಿಸೈಡ್ ಸರ್? ಕೋರ್ಟ್ ಇಂದ ಆದೇಶ ಬಂದಿರೋದು, ಯಾರು ರಿಟ್ರೆಂಚ್ ಮಾಡಿಲ್ಲ ಅಥವಾ ಟರ್ಮಿನೇಟ್ ಮಾಡಿಲ್ಲ ಅವ್ರನ್ನ ತಗೋಬಹುದು ಅಂತಿದೆ. ಸೊ ಅದು ಏನು ಕೋರ್ಟ್ ಡಿಸಿಷನ್ ಮಾಡಿದೆ ಟರ್ಮಿನೇಷನ್, ಅದು ಕೋರ್ಟ್ ಆದೇಶ ಬರೋಕ್ಕಿಂತ ಮೊದಲೇ ಅದನ್ನ ಓದಿದೆ ಸರ್. ಅಲ್ಲ ಸರ್, ಈಗ ಕೋರ್ಟ್ ಏನು ಆದೇಶ ಕೊಟ್ಟೈತೆ ಸರ್? ನೀವು ಟರ್ಮಿನೇಟ್ ಮಾಡಿದ್ದೀರಿ ಅಂತ ನೀವು ಹೇಳ್ತಾ ಇದ್ದೀರಾ. ಕೋರ್ಟ್ಗೆ ಹೋಗಿದ್ದಾರಲ್ಲ ಸರ್, ಆ ವಿಚಾರವಾಗಿ ಕೋರ್ಟ್ ಏನು ಹೇಳಿದೆ ಸರ್? ಸರ್ ನೀವು ನನ್ನನ್ನು ಪ್ರಶ್ನೆ ಮಾಡೋಕ್ಕಿಂತ ಮೊದಲು ಕೋರ್ಟ್ ಆರ್ಡರ್ನ ತರಿಸ್ಕೊಂಡು ನೀವು ಓದಿ ಸರ್ ಒಂದ್ಸರಿ. ಆಯ್ತು, ನೋಡ್ತೀನಿ ನಾನು. ದಯವಿಟ್ಟು ಕೋರ್ಟ್ ಅದೇ ಒಂದ್ಸರಿ ಓದ್ಬಿಡಿ ಸರ್. ನೀವು MLC ಆಗಿರೋದ್ರಿಂದ ನಿಮ್ಗೆ ಅರ್ಥ ಆಗತ್ತೆ ಕೋರ್ಟ್ ಆದೇಶ ಏನಾಗಿದೆ ಅಂತ. ಆಗ್ಲಿ, ಅದು ಓದ್ತೀನಿ. ಅದಾಯ್ತಾ? ಈಗ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ನಿಮ್ಮ ಇವ್ರು ತಗೋಬೇಕು ಅಂತ ಒಂದು ಆದೇಶ ಮಾಡಿದ್ದಾರೆ. ಈ ವಿಚಾರವಾಗಿ ಏನ್ ಹೇಳ್ತೀರಾ? ಅಲ್ಲ, ನೀವು ಈ ವಿಷಯನ ನಾನು ಫೋನಲ್ಲಿ ಮಾತಾಡುವಂತ ವಿಷಯ ಅಲ್ಲ. ನಾನೇ ಒಂದ್ ವಿಚಾರ, ನೀವು ಟೈಮ್ ಕೊಟ್ರೆ ಇಂಥ ದಿನ ಬನ್ನಿ ಅಂದ್ರೆ ನಾನೇ ಬರ್ತೀನಿ. ಇನ್ನು 2 ವಾರ ಬಿಟ್ಕೊಂಡು ಬರ್ತೀನಿ ಸರ್ ನಾನು ಮೈಸೂರಿಗೆ. ನಾನು ನನ್ನ ಮಗಳು ಮದುವೆ ಬಿಸಿ ಆಗಿದ್ದೀನಿ. ನಾನು ಲಕ್ನೋಗೆ ಹೋಗ್ತಾ ಇದ್ದೀನಿ. ಸೊ 2 ವಾರ ಬಿಟ್ಕೊಂಡು ಮೈಸೂರು ಬಂದ್ರೆ 2 ವಾರ ಮೈಸೂರು ಬರಲ್ಲ ಸರ್ ನಾನು. 2 ವೀಕ್ಸ್ ತುಂಬಾ ಡಿಲೇ ಆಗ್ತದಲ್ಲ ಸರ್ ಟೀಚರ್ಸ್? ಏನು ಮಾಡಕ್ಕಾಗಲ್ಲ ಸರ್, ಇದೆಲ್ಲ ಕೋರ್ಟ್ ಆದೇಶ ಸರ್. ಈಗ ನೀವು ಪೊಲಿಟಿಷಿಯನ್ಸ್ ಇದ್ರಿಗೆ ತಲೆ ಹಾಕ್ಬೇಡಿ ದಯವಿಟ್ಟು. ಇಲ್ಲ, ಒಂದ್ ವಿಚಾರ ಹೇಳಿ. ನನ್ನ ಪರ್ಸನಲ್ ಕೆಲಸ ಏನಲ್ಲ ಇದು. ನನ್ನ ಶಿಕ್ಷಕರ ಪ್ರತಿನಿಧಿಯಾಗಿ ನಾನು ಗೆದ್ದಿರೋದು, ನಾನು MLC ಆಗಿರೋದು. ಇವ್ರ ಸಮಸ್ಯೆ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಇದು. ನಾನು ಇವ್ರ ಸಮಸ್ಯೆ ಏನಿದೆ ಇದು ಆಲಿಸೋದು ನನ್ನ ಕರ್ತವ್ಯನೂ ಸುಧಾ ಉಂಟು. ಹಂಗಾಗಿ ನನ್ನ ಸ್ವಂತಕ್ಕೆ ತಿಳ್ಸಕ್ಕೇನು ನಿಮ್ಮ ಹತ್ರಕ್ಕೆ ಬರ್ತಾ ಇಲ್ಲ. ನನ್ನ ಒಂದ್ ನಿಮಿಷ ಪೂರ್ತಿ ಹೇಳ್ತೀನಿ ಕೇಳಿ. ನಾನು ಯಾವ ಕಾರಣಕ್ಕೂ ಬಿಡಲ್ಲ ಇದನ್ನ. ನಮ್ಮ ಶಿಕ್ಷಕರಿಗೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ಕೋರ್ಟಲ್ಲಿ ಏನಾರ ಇವರ ವಿರುದ್ಧವಾಗಿ ಆಗಿದ್ರೆ ನಾನು ಕೋರ್ಟನ್ನ ನಾನು ಪ್ರಶ್ನೆ ಮಾಡಲ್ಲ, ಆಯ್ತಾ? ನಾನು ನಿಮ್ಮ ಸಂಸ್ಥೆಯಿಂದ ಏನಾರ ತಪ್ಪಾಗಿದ್ರೆ ಇವ್ರಿಗೆ ನ್ಯಾಯ ಕೊಡ್ಸೋದು ನನ್ನ ಕರ್ತವ್ಯ ಇದೆ ಸರ್. ಸರ್ ನೀವು ನಿಮ್ ಕೆಲಸ ಮಾಡಿ. ನಾವು ಕೋರ್ಟ್ಗೆ ಹೋಗಿರೋರು ಅವರು. ಕೋರ್ಟ್ ಆದೇಶ ಬಂದಿದೆ, ದಯವಿಟ್ಟು ಒಂದ್ಸಲಿ ಕೋರ್ಟ್ ಆದೇಶ ಓದಿ ಸರ್. ನೀವು ನೋಡ್ತೀನಿ ಸರ್, ಅದು ದಯವಿಟ್ಟು ನೀವು ಒಂದ್ಸಲಿ ಓದಿ, ಅದನ್ನ ನಿಮ್ಗೆ ಅರ್ಥ ಆಗತ್ತೆ ಸರ್. ನೋಡ್ತೀನಿ ಸರ್, ಅದನ್ನ ನೋಡ್ತೀನಿ. ನಾವು ನೀವು ಸರ್ಕಾರಕ್ಕಿಂತ ಮೇಲ್ಪಟ್ಟಿದ್ದ ಕೋರ್ಟ್, ನಿಮ್ಗೂ ಹೌದು. ಸೊ ಕೋರ್ಟ್ ಆದೇಶ ಆಗಿದೆ. ಒಂದ್ ವಿಚಾರ ಹೇಳ್ತೀನಿ ಕೇಳಿ. ಹೇಳಿ ಸರ್. ಕೋರ್ಟ್ ಆದೇಶ ಏನಾರ ಆಗಿತ್ತು ಅಂದ್ರೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು ಈ ಆದೇಶ ಮಾಡಲ್ಲ. ಅವರು ನಿಮ್ ಗಮನದಲ್ಲಿರ್ಲಿ, ಆಯ್ತಾ? ಪ್ರಿನ್ಸಿಪಾಲ್ ಸೆಕ್ರೆಟರಿಯರು ಕೋರ್ಟ್ ಆದೇಶ ಉಲ್ಲಂಘನೆ ನಾನು ಅಲ್ಲ, ಯಾರಿಗೂ ಸುಧಾ ಪ್ರಶ್ನೆ ಮಾಡಕ್ ಆಗಲ್ಲ. ಇದು ಒಂದ್ ನಿಮಿಷ, ಅವ್ರ ಆದೇಶ ಮಾಡವ್ರೆ ಅಂದ್ರೆ ಇದು ಕರೆಕ್ಟ್ ಆಗದೆ ಅಂತ ಅರ್ಥ. ಇದು ಮಾಡ್ಬೋದು ಅಷ್ಟೇ, ಅದೇ ಮಾಡ್ತೀವಿ ನಾವು. ಮಾಡಿ ನೀವು ಮಾಡ್ತೀನಿ ಅಂದ್ರೆ ನಾನು ಬೀಗ ಹಾಕಿಸ್ತೀನಿ ನಾಳಿಕೆ. ನೀವು ಈ ಉದಾಹರಣೆ ಈ ತರ ನೀವು ಉದಾಹರಣೆ ಕೊಟ್ರೆ ನೀವು ಬೀಗ ಹಾಕಿಸ್ತೀನಿ ಹೇಳ್ಬಿಟ್ಟು ಏನಂತ ತಿಳ್ಕೊಂಡಿದ್ದೀರಿ? 76 ಜನದ ಭವಿಷ್ಯ ಇದು. ನಿಮ್ಮ ಏಕಾಏಕಿ ಏನಾರ ಮಾಡಕ್ಕೆ ನಿಮ್ಮ ಇದಲ್ಲ, ಇದು ನಿಮ್ ಸತ್ತಲ್ಲ, ಇದು ಪಬ್ಲಿಕ್ ಇನ್ಸ್ಟಿಟ್ಯೂಟ್. ಹೇಳಿ. ಒಂದ್ ಮಾತು ಕೇಳಿ, ಇದು ವಿಷಯ ಕೋರ್ಟ್ ಅಲ್ಲಿರೋ ವಿಷಯ. ನಮ್ಗೆ ಕೋರ್ಟ್ ಇಂದ ಆದೇಶ ಆಗಿದೆಯಲ್ಲ ಸ್ವಾಮಿ, ನಮ್ ಪ್ರಿನ್ಸಿಪಾಲ್ ಸೆಕ್ರೆಟರಿ ಹಾಕಿದಾರಲ್ಲ. ನೋಡಿ, ನೀವು ನಮ್ಮ ಶಿಕ್ಷಕರ ಜೊತೆ ನೀವು ಚೆಲ್ಲಾಟ ಆಡ್ತಾ ಇದೀರಿ. 2 ವೀಕ್ ಏನಕ್ಕೆ ಬೇಕು ನಿಮ್ಗೆ ಬಂದ್ ಭೇಟಿ ಮಾಡಕ್ಕೆ? ಏನಕ್ಕೆ ಬೇಕು 2 ವೀಕು? ಪ್ರಿನ್ಸಿಪಾಲ್ ಸೆಕ್ರೆಟರಿಗೂ ಹೇಳ್ತೀನಿ, ನಿಮ್ಮ ಎಜುಕೇಶನ್ ಮಿನಿಸ್ಟರ್ಗೂ ಹೇಳ್ತೀನಿ.
ಇದನ್ನ ಕೂಡಲೇ ಇಮಿಡಿಯೇಟ್ಲಿ ನೀವು ಗಮನಕ್ಕೆ ತಗೊಂಡು ಇದನ್ನ ಪರಿಹಾರ ಮಾಡಬೇಕು ಅಂತ. ಹೇಳಿ ದಯವಿಟ್ಟು ಹೇಳಿ. ಆಯ್ತು ನಾನು ಚಾಲೆಂಜ್ ಮಾಡ್ತೀನಿ ಬಿಡಿ ನಿಮ್ಮ ಮೇಲೆ. ಮಾಡಿ ನೋಡಿ ಮಾಡ್ತೀನಿ, ನಿಮ್ಮನ್ನು ಕಾಯಿಸ್ತೀನಿ. ನನಗೆ 2 ವಾರ ಅಂತ